ಈ ಪಾಠಕ್ಕೆ ಎಲ್ಲರಿಗೂ ಸ್ವಾಗತ. ಇಲ್ಲಿ ನಾವು ಡೇಟ್ಸ್ ಅನ್ನು ಡಿಸ್ಕ್ರೀಟ್ ಮತ್ತು ಕಂಟಿನ್ಯೂಸ್ ಟೈಪ್ಸ್ಗೆ ಪರಿವರ್ತಿಸುವ ಬಗ್ಗೆ ಮಾತನಾಡಿಸುತ್ತೇವೆ. ಕಳೆದ ಪಾಠದಲ್ಲಿ ನಾವು ಡಿಸ್ಕ್ರೀಟ್ ನಿಂದ ಕಂಟಿನ್ಯೂಸ್ಗೆ ಬದಲಾಯಿಸಲು ಸಾಧ್ಯವಾಗಿತ್ತು ಮತ್ತು ಇದರ ಉಪಯೋಗಗಳನ್ನು ಬಗ್ಗೆ ನೋಡಿದ್ದೇವೆ. ಈಗ ಡಿಸ್ಕ್ರೀಟ್ ಡೇಟ್ ಅನ್ನು ಕಂಟಿನ್ಯೂಸ್ಗೆ ಹಾಗೂ ಕಂಟಿನ್ಯೂಸ್ ಅನ್ನು ಡಿಸ್ಕ್ರೀಟ್ಗೆ ಪರಿವರ್ತಿಸುವ ವಿವಿಧ ಮಾರ್ಗಗಳನ್ನು ನೋಡೋಣ. ಜೊತೆಗೆ ಈ ಡೇಟ್ ಟೈಪ್ಸ್ ನ ಬಳಸಬೇಕಾದ ಸಂದರ್ಭಗಳ ಬಗ್ಗೆ ಸಹ ಕೇಳೋಣ. ಮೊದಲನೇದಾಗಿ ಈ ಎಡಭಾಗದಲ್ಲಿ ಇರುವ ಆರ್ಡರ್ ಡೇಟ್ ಅನ್ನು ನಾನು ಕಾಲಮ್ ಶೆಲ್ಫ್ಗೆ ಎಳೆಯುತ್ತೇನೆ. ಇದು ಡಿಫಾಲ್ಟ್ ಆಗಿ ಇಯರ್ ಫಾರ್ಮೆಟ್ ನಲ್ಲಿ ಡಿಸ್ಕ್ರೀಟ್ ರೂಪದಲ್ಲಿ ತೋರಿಸುತ್ತದೆ. ಇದನ್ನು ಕಂಟಿನ್ಯೂಸ್ಗೆ ಪರಿವರ್ತಿಸಲು ಇಲ್ಲಿರುವ ಡ್ರಾಪ್ ಡೌನ್ ನ ಪ್ಯಾನೆಲ್ ನಿಂದ ಯಾವುದೇ ಡೇಟ್ ಪಾರ್ಟ್ ಅನ್ನು ಆಯ್ಕೆ ಮಾಡಬಹುದು. ಇದು ಇಯರ್ ಅಥವಾ ಕ್ವಾರ್ಟರ್ ಅಥವಾ ಮಂತ್ ಅಥವಾ ವೀಕ್ ನಂಬರ್, ಡೇ ಯಾವುದೇ ಆಪ್ಷನ್ ಸಹ ಆಗಿರಬಹುದು. ಕಂಟಿನ್ಯೂಸ್ಗೆ ಪರಿವರ್ತಿಸಲು ಎರಡನೇ ಮಾರ್ಗವೇನೆಂದರೆ ಮತ್ತೆ ಡ್ರಾಪ್ ಡೌನ್ ಅನ್ನು ಆಯ್ಕೆ ಮಾಡಬಹುದು. ಇಲ್ಲಿರುವ ಕಂಟಿನ್ಯೂಸ್ ಆಪ್ಷನ್ ಅನ್ನು ಆಯ್ಕೆ ಮಾಡಬಹುದು. ಇದು ಕಂಟಿನ್ಯೂಸ್ ಫಾರ್ಮೆಟ್ ನಲ್ಲಿ ಇಯರ್ ಅನ್ನು ನೀಡುತ್ತದೆ. ಕೊನೆಯ ಮಾರ್ಗವೇನೆಂದರೆ ಈ ಎಡಭಾಗದಲ್ಲಿರುವ ಆರ್ಡರ್ ಡೇಟ್ ಅನ್ನು ಲೆಫ್ಟ್ ಪ್ಯಾನೆಲ್ ನಲ್ಲಿ ಡೈಮೆನ್ಷನ್ಸ್ ನಲ್ಲಿ ಕ್ಲಿಕ್ ಮಾಡಿ. ಈ ತರ ಒಂದ್ಸತಿ ಕ್ಲಿಕ್ ಮಾಡಿದ ನಂತರ ಕನ್ವರ್ಟ್ ಟು ಕಂಟಿನ್ಯೂಸ್ ಆಪ್ಷನ್ ಆಯ್ಕೆ ಮಾಡಬಹುದು. ನೀವು ಇದನ್ನ ಕಾಲಮ್ ಶೆಲ್ಫ್ಗೆ ಎಳೆಯುವಾಗ ಇದು ಕಂಟಿನ್ಯೂಸ್ ಫಾರ್ಮೆಟ್ ನಲ್ಲಿ ತೋರಿಸುತ್ತದೆ. ಹಾಗೆ ನೀವು ಕಂಟಿನ್ಯೂಸ್ ಡೇಟ್ ಅನ್ನು ಡಿಸ್ಕ್ರೀಟ್ಗೆ ಪರಿವರ್ತಿಸಲು ಬಯಸಿದ್ದರೆ ನೀವು ಲೆಫ್ಟ್ ಪ್ಯಾನೆಲ್ ನಿಂದ ಡ್ರಾಪ್ ಡೌನ್ ಅನ್ನು ಆಯ್ಕೆ ಮಾಡಬೇಕು ಮತ್ತು ಇಲ್ಲಿರುವ ಕನ್ವರ್ಟ್ ಟು ಡಿಸ್ಕ್ರೀಟ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಬೇಕು. ಪರ್ಯಾಯವಾಗಿ ನೀವು ಕಂಟಿನ್ಯೂಸ್ ಡೇಟ್ ಅನ್ನು ಕಾಲಮ್ ಶೆಲ್ಫ್ಗೆ ಎಳೆಯಬಹುದು. ಮತ್ತೆ ಇಲ್ಲಿರುವ ಈ ಡಿಸ್ಕ್ರೀಟ್ ಆಪ್ಷನ್ ಅಥವಾ ಈ ಪ್ಯಾನೆಲ್ ನಲ್ಲಿ ಯಾವುದೇ ಡೇಟ್ ಪಾರ್ಟ್ ಅನ್ನು ಆಯ್ಕೆ ಮಾಡಬಹುದು. ಇದರಲ್ಲಿ ಇಯರ್, ಕ್ವಾರ್ಟರ್, ಮಂತ್, ಡೇ ಅಥವಾ ಯಾವುದೇ ಆಪ್ಷನ್ ಸಹ ಒಳಗೊಂಡಿವೆ. ಟ್ರೇಡಿಂಗ್ ಡೇಟ್ಸ್ ಅನ್ನು ಕಂಟಿನ್ಯೂಸ್ ಕ್ವಾಂಟಿಟಿ ಆಗಿ ಬಳಸುವುದು ಗ್ಯಾನ್ ಚಾರ್ಟ್ ಅಥವಾ ಲೈನ್ ಚಾರ್ಟ್ ಸಹ ಬಹಳ ಉಪಯೋಗವಾಗುತ್ತದೆ. ಆದರೆ ನೀವು ನಿಮ್ಮ ಡೇಟ್ ಫೀಲ್ಡ್ ಅನ್ನು ಸ್ಪೆಸಿಫಿಕ್ ವಿಜುವಲ್ ಅಥವಾ ಚಾರ್ಟ್ಗೆ ಸಾರ್ಟ್ ಮಾಡಲು ಬಯಸಿದ್ದರೆ ಡಿಸ್ಕ್ರೀಟ್ ಡೇಟು ಹೆಚ್ಚು ಪ್ರಯೋಜನಕಾರಿ ಆಗಬಹುದು. ಈ ಪಾಠದಲ್ಲಿ ನೀವು ಡಿಸ್ಕ್ರೀಟ್ ಮತ್ತು ಕಂಟಿನ್ಯೂಸ್ ಡೇಟ್ಗೆ ನಡುವಿನ ವ್ಯತ್ಯಾಸ, ಡೇಟ್ ಹೈರಾರ್ಕಿಗಳನ್ನು ಬಳಸಬಹುದು, ಡಿಸ್ಕ್ರೀಟ್ ಮತ್ತು ಕಂಟಿನ್ಯೂಸ್ ಡೇಟ್ಸ್ ನಡುವಿನ ಪರಿವರ್ತನೆ ಮತ್ತು ಯಾಕೆ ನೀವು ಒಂದರಿಂದ ಇನ್ನೊಂದು ಡೇಟ್ ಟೈಪ್ ನ ಬದಲಾಯಿಸಲು ಬಯಸುತ್ತೀರಿ ಎಂಬುದನ್ನು ಕಲಿತಿದ್ದೀರಿ. ಮುಂದಿನ ಪಾಠದಲ್ಲಿ ಡೇಟ್ ಫೀಲ್ಡ್ ಲಭ್ಯವಿಲ್ಲದಾಗ ಕ್ಯಾಲ್ಕುಲೇಟೆಡ್ ಫೀಲ್ಡ್ಸ್ ಬಳಸಿಕೊಂಡು ಡೇಟ್ಸ್ ಅನ್ನು ಹೇಗೆ ರಚಿಸಲು ಮತ್ತೆ ಚರ್ಚಿಸಲು ಕಲಿಸುತ್ತೇವೆ. ಗುಡ್ ಲಕ್ ಹಾಗೂ ಧನ್ಯವಾದಗಳು.